ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಮಠದ ಶಿವಮೂರ್ತಿ ಸ್ವಾಮೀಜಿ ಈಗಾಗಲೇ ಖುಲಾಸೆಯಾಗಿದ್ದಾರೆ. ಆದರೆ ಖುಲಾಸೆಯಾಗುವುದಕ್ಕೆ ಕಾರಣ ಏನು? ಕೋರ್ಟ್ನ ಜಡ್ಜ್ಮೆಂಟ್ ಕಾಪಿಯಲ್ಲಿ ಏನಿದೆ? ಜಡ್ಜ್ಮೆಂಟ್ ಕಾಪಿ ಈಗ ಲಭ್ಯ ಆಗಿದೆ. ಸ್ಫೋಟಕ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಅದೊಂದು ಅಂಶ ಶ್ರೀಗಳನ್ನ ಕೇಸ್ನಲ್ಲಿ ನಿರಪರಾಧಿ ಮಾಡಿಬಿಡ್ತಾ. 2022 ಜುಲೈ 24ಕ್ಕೆ ಅತ್ಯಾಚಾರ ನಡೆದಿದೆ ಅಂತ ಹೇಳಿ ಕೊಟ್ಟಂತಹ ದೂರಿನಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿತ್ತು. ಆದರೆ ಅತ್ಯಾಚಾರ ನಡೆದಂತಹ ದಿನ, ಸಂತ್ರಸ್ತರು ಉಲ್ಲೇಖ ಮಾಡಿದಂತಹ ದಿನ ಮುರುಘಾ ಶ್ರೀಗಳು ದೇಶದಲ್ಲೇ ಇರಲಿಲ್ವಾ? ಈ ಚಾರ್ಜ್ ಶೀಟ್ ಅನ್ನ ಆಧರಿಸಿ ಶ್ರೀಗಳ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಪ್ರಬಲ ವಾದ ಮಂಡನೆಯಾಗುತ್ತೆ. ಸಂತ್ರಸ್ತೆಯರ ಹೇಳಿಕೆ, ಸಂಶಯಾಸ್ಪದ ಸಾಕ್ಷಿಗಳಿಂದ ಕೇಸ್ನಲ್ಲಿ ಖುಲಾಸೆಯಾಗ್ತಾರೆ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು. ಕಳೆದ ಕೆಲ ದಿನಗಳ ಹಿಂದಷ್ಟೇ 2 ಪೋಕ್ಸೋ ಪ್ರಕರಣಗಳು ಅವರ ವಿರುದ್ಧ ದಾಖಲಾಗಿದ್ದು, ಅದರಲ್ಲಿ ಒಂದು ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಮೊದಲ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುರುಘಾ ಶ್ರೀಗಳನ್ನ ನಿರಪರಾಧಿ ಅಂತ ಹೇಳಿ ಘೋಷಣೆ ಮಾಡಿದೆ ನ್ಯಾಯಾಲಯ. ನಿರ್ದೋಷಿ ಅಂತ ಹೇಳಿ ಘೋಷಣೆ ಮಾಡಿದೆ. ಬಿಡುಗಡೆಯಾಗಿದ್ದಾರೆ. ಒಂದು ಕೇಸ್ನಲ್ಲಿ ನಿರಪರಾಧಿ ಅಂತ ಹೇಳಿ ತೀರ್ಪು ಬರ್ತಾ ಇದ್ದ ಹಾಗೆ ರಿಲೀಫ್ ಅನ್ನ ಪಡ್ಕೊಂಡಿದ್ದಾರೆ. ಬಟ್ ಖುಲಾಸೆ ಯಾಕಾದ್ರೂ? ಇಂಥದ್ದೊಂದು ಪ್ರಶ್ನೆ ಅಂತೂ ಮೂಡಿತ್ತು. ಯಾಕಂದ್ರೆ ಪ್ರಬಲವಾದಂತಹ ಒಂದು ಗಂಭೀರವಾದಂತಹ ಆರೋಪ ಕೇಳಿಬಂದಿತ್ತು. ಜಡ್ಜ್ಮೆಂಟ್ ಕಾಪಿನಲ್ಲಿ ಏನಿದೆ ಅನ್ನುವಂತಹ ಕುತೂಹಲ ಮೂಡಿತ್ತು. ಆದ್ರೆ ಈಗ ಜಡ್ಜ್ಮೆಂಟ್ ಕಾಪಿನಲ್ಲಿ ಉಲ್ಲೇಖವಾಗಿರುವಂತಹ ಒಂದಿಷ್ಟು ವಿಚಾರಗಳು ಯಾಕೆ ನಿರ್ದೋಷಿ ಅನ್ನುವಂತಹ ತೀರ್ಪು ಬಂತು ಅನ್ನುವುದಕ್ಕೆ ಕಾರಣಗಳನ್ನ ನೀಡ್ತಾ ಇವೆ. ಆ ಕಾರಣಗಳು ಏನು ಅಂತ ನೋಡ್ತಾ ಹೋಗೋಣ. ಪೋಕ್ಸೋ ಪ್ರಕರಣದಲ್ಲಿ ಮುರುಘಾ ಶ್ರೀಗಳನ್ನ ನಿರಪರಾಧಿ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ಕೋರ್ಟ್ ತೀರ್ಪನ್ನ ಕೂಡ ಕೊಟ್ಟಿದೆ. ಅವರ ವಿರುದ್ಧದ ಮೊದಲ ಕೇಸ್ ಇದು. 2ನೇ ಸಂತ್ರಸ್ತೆಯ ಚಾರ್ಜ್ ಶೀಟ್ನ ಜಡ್ಜ್ಮೆಂಟ್ ಪ್ರತಿ ಲಭ್ಯ ಆಗಿದೆ. ಪೋಕ್ಸೋ ಕೇಸ್ನಲ್ಲಿ ಮೊದಲ ಪೋಕ್ಸೋ ಕೇಸ್ನಲ್ಲಿ 2 ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿರುತ್ತೆ. ಎ ಹಾಗೆ ಬಿ, ಅಂದ್ರೆ 2 ಸಂತ್ರಸ್ತರಿದ್ರು ಆ ಮೊದಲ ಕೇಸ್ನಲ್ಲಿ. ಆ 2 ಸಂತ್ರಸ್ತರ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ 2 ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಆ 2ನೇ ಸಂತ್ರಸ್ತೆಯ ಚಾರ್ಜ್ ಶೀಟ್ ನಲ್ಲಿ 2022 ಜುಲೈ 24ನೇ ತಾರೀಕು ಅತ್ಯಾಚಾರ ನಡೆದಿದೆ ನನ್ನ ಮೇಲೆ, ಮುರುಘಾ ಶ್ರೀಗಳು ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ಉಲ್ಲೇಖ ಮಾಡಲಾಗಿತ್ತು. ಆ ಚಾರ್ಜ್ ಶೀಟ್ ನ ಆಧರಿಸಿ ಮುರುಘಾ ಶ್ರೀಗಳ ಪರ ವಕೀಲರು ವಾದವನ್ನ ಮಾಡಿದ್ರು. ಸಿ.ವಿ. ನಾಗೇಶ್ ಕೂಡ ಆ ವಕೀಲರ ಟೀಮ್ ನಲ್ಲಿದ್ರು. ಪ್ರಬಲವಾದ ಮಂಡನೆ. ಆ ಪ್ರಬಲವಾದದ ಸಂದರ್ಭದಲ್ಲಿ ಇವರೇನು ಸಂತ್ರಸ್ತರು ಕೊಟ್ಟಂತಹ ಹೇಳಿಕೆಯನ್ನ ಆಧರಿಸಿ ಚಾರ್ಜ್ ಶೀಟ್ ನಲ್ಲಿ ಅತ್ಯಾಚಾರದ ದಿನಾಂಕವನ್ನ ಉಲ್ಲೇಖ ಮಾಡಲಾಗಿದೆಯೋ, ಆ ಅತ್ಯಾಚಾರ ನಡೆದಿದೆ ಎನ್ನಲಾದಂತಹ ದಿನದಲ್ಲಿ ಮುರುಘಾ ಶ್ರೀಗಳು ದೇಶದಲ್ಲೇ ಇರಲಿಲ್ಲ, ಅಮೆರಿಕ ಸೇರಿ ವಿವಿಧ ದೇಶದಲ್ಲಿ ಪ್ರವಾಸದಲ್ಲಿದ್ರು ಅಂತ ಹೇಳಿ ವಾದವನ್ನ ಮಾಡುತ್ತೆ ಅವರ ಪರ ವಕೀಲರ ಟೀಮ್. ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ನೀಡಿದ್ದಾರೆ. ಸಂತ್ರಸ್ತೆಯ ಹೇಳಿಕೆ, ಸಂಶಯಾಸ್ಪದ ಸಾಕ್ಷಿಗಳಿಂದಾಗಿ ಈ ಕೇಸ್ನಲ್ಲಿ ಮುರುಘಾ ಶ್ರೀಗಳು ಖುಲಾಸೆಗೊಂಡಿದ್ದಾರೆ. 2 ಅಪ್ರಾಪ್ತ ಬಾಲಕಿಯರು ಮೊದಲ ಕೇಸ್ನಲ್ಲಿ. ಆ 2 ಅಪ್ರಾಪ್ತ ಬಾಲಕಿಯರ ಹೇಳಿಕೆಗಳಲ್ಲಿರುವಂತಹ ಗಮನಾರ್ಹ ವ್ಯತ್ಯಾಸಗಳನ್ನ ನ್ಯಾಯಾಲಯ ಗಮನಿಸಿದೆ. ಬಾಲಕಿಯರು ಪೊಲೀಸರ ಮುಂದೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ವೈದ್ಯರ ಮುಂದೆ ಕೊಟ್ಟಂತಹ ಹೇಳಿಕೆ, ಅದಾದ ನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಂತಹ ಹೇಳಿಕೆ. ಈ 3 ಹೇಳಿಕೆಗಳಲ್ಲಿ ಸ್ವಲ್ಪ ಭಿನ್ನತೆ ಇತ್ತು. ಅಂದ್ರೆ 3 ಹೇಳಿಕೆಗಳು ಸೇಮ್ ಇರ್ಬೇಕಲ್ವಾ? ಆ ರೀತಿ ಸೇಮ್ ಇರಲಿಲ್ಲ, ಒಂದಿಷ್ಟು ವ್ಯತ್ಯಾಸಗಳಿತ್ತು. ಅದನ್ನ ನ್ಯಾಯಾಲಯ ಪರಿಗಣಿಸಿದೆ. ಜೊತೆಗೆ ಸಾಕ್ಷಿಗಳು ಸಂಶಯಾಸ್ಪದ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಇದ್ದಿದ್ದು. ಈ ಸಂತ್ರಸ್ತರು ಏನಿದ್ದಾರೆ ಅವರ ಪರವಾಗಿದ್ದಂತಹ ಸಾಕ್ಷಿಗಳು ಅಥವಾ ಇತರೆ ಸಾಕ್ಷಿಗಳು ಗಣನೀಯ ಪುರಾವೆಗಳಿಂದ ಆಗಿರುವಂತಹ ಕೃತ್ಯವನ್ನ ದೃಢೀಕರಿಸುವುದಕ್ಕೆ ಪ್ರಾಸಿಕ್ಯೂಷನ್ಗೆ ಸಾಧ್ಯ ಆಗಿಲ್ಲ. ಇನ್ನು ಮಠದ ಹಾಸ್ಟೆಲ್ನಲ್ಲಿದ್ದಂತಹ ಇತರ ವಿದ್ಯಾರ್ಥಿನಿಯರ ಹೆಸರನ್ನ ಕೂಡ ಸಂತ್ರಸ್ತಿಯರು ಉಲ್ಲೇಖ ಮಾಡಿರ್ತಾರೆ. ಆ ವಿದ್ಯಾರ್ಥಿನಿಯರನ್ನ ಕರೆದು ವಿಚಾರಣೆ ಮಾಡಿದಾಗ ಅವರು ಇಲ್ಲ, ನಮ್ಮ ಜೊತೆ ಸ್ವಾಮೀಜಿಗಳು ಹಾಗೆ ನಡ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲೂ ಕೂಡ ಅವರು ಯಾರನ್ನ ಉಲ್ಲೇಖ ಮಾಡಿದ್ರು ಆ ಸಾಕ್ಷಿಗಳು ಸಂಶಯಾಸ್ಪದ ಆಗ್ಬಿಡ್ತು. ಅದರ ಜೊತೆಗೆ 2 ಬಾಲಕಿಯರ ವೈದ್ಯಕೀಯ ವರದಿಗಳು, ಇದು ಕೂಡ ಪ್ರಮುಖ. 2 ಬಾಲಕಿಯರ ವೈದ್ಯಕೀಯ ವರದಿಯಲ್ಲಿ ಅವರ ಗುಪ್ತಾಂಗ ಏನಿದೆ ಅಥವಾ ಅವರ ಖಾಸಗಿ ಅಂಗ, ಅದನ್ನ ಪರಿಶೀಲನೆ ಮಾಡಿದಾಗ ಇವರೇನು ಆರೋಪ ಮಾಡಿದ್ದಾರೆ, ರಿಪಿಟೇಟಿವ್ ಆಗಿ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ, ಹಾಗಾಗಿದ್ದಕ್ಕೆ ವೈದ್ಯಕೀಯ ದಾಖಲೆಗಳು ಕೂಡ ಪುಷ್ಟೀಕರಿಸಿಲ್ಲ.
ಈ ಎಲ್ಲ ಕಾರಣಗಳಿಂದಾಗಿ ಇದೆಲ್ಲವನ್ನ ಪರಿಗಣಿಸಿ ಪ್ರಮುಖವಾಗಿ ಅತ್ಯಾಚಾರ ನಡೆದಿದೆ ಎನ್ನಲಾದಂತಹ ದಿನದಲ್ಲಿ ಮುರುಘಾ ಶ್ರೀಗಳು ಊರಲ್ಲೇ ಇರಲಿಲ್ಲ, ದೇಶದಲ್ಲೇ ಇರಲಿಲ್ಲ. ಜೊತೆಗೆ ಸಂತ್ರಸ್ತಿಯರು ಮಾಡಿದಂತಹ ಆರೋಪಗಳಿಗೆ ಪೂರಕವಾದಂತಹ ಸಾಕ್ಷಿಗಳು ಕೂಡ ಲಭ್ಯವಾಗಿಲ್ಲ. ಸಾಕ್ಷಿಗಳ ಮೂಲಕ ಮುರುಘಾ ಶ್ರೀಗಳ ವಿರುದ್ಧದ ಆರೋಪವನ್ನ ಸಾಬೀತುಪಡಿಸುವಲ್ಲಿ ವಿಫಲರಾದಂತಹ ಕಾರಣಕ್ಕಾಗಿ ಮುರುಘಾ ಶ್ರೀಗಳನ್ನ ನಿರ್ದೋಷಿ ಅನ್ನುವಂತಹ ತೀರ್ಪನ್ನ ಕೊಡ್ತು ನ್ಯಾಯಾಲಯ. ನ್ಯಾಯಾಧೀಶರಾದಂತಹ ಜಿ.ಸಿ. ಹಡಪದವರು ಮುರುಘಾ ಶ್ರೀಗಳನ್ನ ಅವರ ವಿರುದ್ಧ ದಾಖಲಾದಂತಹ 2 ಪೋಕ್ಸೋ ಕೇಸ್ನಲ್ಲಿ ಮೊದಲ ಕೇಸ್ನಲ್ಲಿ ಅವರನ್ನ ಖುಲಾಸೆಗೊಳಿಸಿ ತೀರ್ಪನ್ನ ಕೊಟ್ಟಿದ್ದಾರೆ.